ನಮಸ್ಕಾರ ವೀಕ್ಷಕರೇ, ಸ್ಮಿತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮಾಡಕತ್ತೀನಿ ನೋಡ್ರಿ. ಈಗಂತೂ ಮಾವಿನಕಾಯಿ ಸೀಸನ್ ಐತ್ರಲ್ಲ, ಎಲ್ಲೆಲ್ಲ ಮಾವಿನಕಾಯಿ ಸಿಗ್ತಾವ್ರಿ. ಈಗ ಊಡ್ದಾಗ ಹಿಂಗಂದ ಚಟ್ನಿ ಮಾಡಿದೆ ಅಂದ್ರೆ ಅನ್ನದ ಹಿಂಬಲ್ಲಿ ರೊಟ್ಟಿ ಹಿಂಬಲ್ಲಿ ಭಾಳ ಚಲೋ ಹತ್ತೈತ್ರಿ ಚಟ್ನಿ. ನಾನು ಈಗ 2 ಮಾವಿನಕಾಯಿ ತೊಗೊಂಡಿನಿ ನೋಡ್ರಿ. 2 ಮಾವಿನಕಾಯಿ ಸ್ವಚ್ಛಗೆ ತೊಳೆದು ಇಟ್ಕೊಂಡೇನಿ ನೋಡ್ರಿ. ಸ್ವಲ್ಪ ಕೊಬ್ಬರಿನ ತೊಗೊಂಡೇನಿ ನೋಡ್ರಿ. ನಾನು ಹಸಿ ಕೊಬ್ಬರಿ ರೀ, ಒಣ ಕೊಬ್ಬರಿಗಿಂತ ಹಸಿ ಕೊಬ್ಬರಿನ ಹಾಕ್ಬೇಕ್ರಿ ಇದಕ್ಕೆ. ಈಗ ಮ್ಯಾಲಿಂದೆಲ್ಲ ತುಂಬು ತೆಗಿನ್ರವನ್ನ. ಈಗ ಒಟ್ಟು ಬಿಸಿಲಾಗಂತಿ ಒಟ್ಟು ಊಟ ಅಂದ್ರೆ ಬ್ಯಾಡ ಅನ್ನಿಸ್ತೈತೆ. ಹಿಂಗೊಂದು ನಾವೇನಾರ ಹಿಂಗೆ ಹಸಿ ಚಟ್ನಿ ಮಾಡಿ ಇಟ್ಕೊಂಡಿವಪ್ಪ ಅಂದ್ರೆ ಏನೋ ಒಂದು ಸ್ವಲ್ಪ ಊಟ ರುಚಿ ಹತ್ತೈತ್ರಿ. ಇಲ್ಲಾಂದ್ರೆ ಊಟನ ಬೇಡ ಅನ್ನೋ ಹಂಗೆ ಅನಿಸ್ ಹೋಗ್ಬಿಟ್ಟೈತ್ರಿ. ಈಗ ಈ ಬ್ಯಾಸ್ಗ್ಯಾಗ ಒಮ್ಮೆಲೆ ಬಿಸಿಲು ಐತ್ರಿ. ಈಗ ಆ ಬಿಸಿಲೊಳಗೆ ಒಟ್ಟು ಊಟ ಅಂದ್ರೆ ಮಕ್ಕಳು ಹೊಡೆದಂಗೆ ಆಗ್ಬಿಡ್ತೈತ್ರಿ. ಈಗ ನೋಡ್ರಿ, ನಾನು ಈಗ ಮಾವಿನಕಾಯಿ ತೆರ್ಕೊಳಕತ್ತೀನಿ ನೋಡ್ರಿ. ಅವನ್ನ ಎಲ್ಲ ತುಂಬು ತೆಗಿತೀರಿ. ನಾನು ಎರಡು ತುಂಬು ತೆಗೆದು ಅವನ್ನ ಮಾವಿನಕಾಯಿ 2 ತೆರ್ಕೊಂಡು ಈಗ 2 ಮಾವಿನಕಾಯಿ ತೆರೆದ್ದೆ ನೋಡ್ರಿ. ನಾನು ತೆರೆದು ಇದೆಲ್ಲ ತೆಗೆದು ಇಟ್ಕೊಂಡ್ರೆ ಈಗ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದಿರಲ್ಲ, ಅದು ಹಸಿ ಕೊಬ್ಬರಿನೂ ಇದ್ರಾಗ ತೆರೆಂಟ್ರಿ. ನಾವು ಈಗ ಹಸಿ ಕೊಬ್ಬರಿ ಹಾಕಿದ್ರನ್ನ ಟೇಸ್ಟ್ ರೀ. ಈಗ ಒಣ ಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ. ಹಿಂಗಾಗಿ ಹಸಿ ಕೊಬ್ಬರಿ ನಾನು ಹಾಕ್ಬೇಕ್ರಿ ಇದಕ್ಕೆ. ಈಗ ಎಲ್ಲ ಎಷ್ಟು ಕೊಬ್ಬರಿ ಬೇಕಲ್ಲ ಅಷ್ಟು ನೋಡಿಕೊಂಡು ಕೊಬ್ಬರಿ ಹಾಕಿರಿ. ನಾನು ಒಂದಷ್ಟು ಕೊಬ್ಬರಿ ಹಾಕಿದ್ದೀನಿ ನೋಡ್ರಿ. ಇನ್ನೂ ಹಳಕಳಕೈತಲ್ಲ, ಆ ಕೊಬ್ಬರಿ ಎಲ್ಲ ಹಂಗೆ ತೆಗೆದು ಬಿಡ್ತೇನೆ. ತೆರೆದಷ್ಟು ಕೊಬ್ಬರಿ ಹಾಕ್ತೀನಿ ರೀ. ಈಗ ಕೊಬ್ಬರಿ ಎಲ್ಲ ತೆರೆದು ಮಾವಿನಕಾಯಿ ಏನು ತೆರೆದಿದ್ದಿಲ್ಲ 2 ಮಿಕ್ಸ್ ಮಾಡಿನ್ರಿ. ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಈಗ ಬೆಲ್ಲ ಹಾಕೊಂಡ್ರಿ. ಬೆಲ್ಲ ಸ್ವಲ್ಪ ನೀವು ಎಷ್ಟು ನೋಡಿರಿ, ಸ್ವಲ್ಪ ಬೆಲ್ಲ ಅಂದ್ರೆ ಸ್ವಲ್ಪ ಹಾಕಿರಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿರಿ. ನನಗೆ ಸ್ವೀಟ್ ಜಾಸ್ತಿನೇ ಇರಲ್ರಿ, ಹಿಂಗಾಗಿ ನಾನು ಬೆಲ್ಲ ಸ್ವಲ್ಪ ಜಾಸ್ತಿನ ಹಾಕಕತ್ತೀನಿ. ನೀವು ನೋಡ್ಕೊಂಡು ಬೆಲ್ಲ ಹಾಕಿರಿ. ನಾನು 2 ಸ್ಪೂನ ಖಾರದ ಪೌಡ್ರ್ ಹಾಕಕತ್ತೀನಿ ರೀ. ಖಾರ ಹುಳಿ ಭಾಳ ಚಲೋ ಆಗ್ತೈತ್ರಿ ಇದು ಚಟ್ನಿ. ಸ್ವಲ್ಪ ಈಗ ಉಪ್ಪು ಹಾಕಕತ್ತೀನಿ ನೋಡ್ರಿ. ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರಿ. ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ಈಗ ಅದನ್ನೆಲ್ಲ ಪೂರ್ತಿ ಎಲ್ಲ ಮಿಕ್ಸ್ ಮಾಡಿ ನಾನು ಮಿಕ್ಸಿ ಮಾಡ್ಕೊಂಬರೋಣ್ರಿ. ಇದನ್ನು ಪೂರ್ತಿಗೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ನೀರು ಹಾಕಬಾರ್ದು. ನೀರು ಹಾಕಲ್ದನ ಮಿಕ್ಸಿ ಮಾಡ್ಬೇಕ್ರಿ ಇದನ್ನು. ಯಾಕಂದ್ರೆ ನೀರು ಹಾಕಿದ್ರೆ ಜಲ್ದಿ ಚಟ್ನಿ ಕೆಡ್ತೈತಿ. ಒಂದು ವಾರದವರೆಗೆ ಇಟ್ಟರು ಈ ಚಟ್ನಿ ಕೆಡಂಗಿಲ್ಲ ರೀ. ಹಿಂಗಾಗಿ ನೀರು ಹಾಕಲ್ದನ ಮಿಕ್ಸಿ ಮಾಡ್ಬೇಕ್ರಿ ಇದನ್ನು. ನೀರು ಹಾಕಿದ್ರೆ ಕೆಡ್ತೈತ್ರಿ ಇದು. ಈಗ ಮಿಕ್ಸಿ ಮಾಡ್ಕೊಂಡು ಬಂದೀನಿ ನೋಡ್ರಿ. ಒಂದು 2-3 ರೌಂಡು ನಾವು ಮಿಕ್ಸಿ ಮಾಡಿದೀವಪ್ಪ ಅಂದ್ರೆ ಎಲ್ಲ ನುಣ್ಣಗೆ ಪೇಸ್ಟ್ ಆಗಿಬಿಡ್ತೈತೆ ರೀ. ಈಗ ನೋಡ್ರಿ, ಇದು ದೋಸೆ ಎಂಬಲ್ಲಿ ತಿನ್ನೋಕ್ಕೂ ಭಾಳ ಟೇಸ್ಟ್ ರೀ. ಇದು ದೋಸೆಗೆ ಜೊತೆ ಹಚ್ಕೊಂಡು ತಿನ್ನೋಕೆ, ಮ್ಯಾಲೆ ದೋಸೆಗೆ ಹಚ್ಚಿದ್ರೂ ಅಡ್ಡಿ ಇಲ್ರಿ. ಇದು ನೋಡ್ರಿ, ಇಷ್ಟ ಆಗೈತ್ರಲ್ಲ. ಇಷ್ಟ ಆದ್ರೆ ಸಾಕು. ಮ್ಯಾಲೊಂದು ಒಗ್ಗರಣೆ ಕೊಟ್ಟರು ನಡಿತೈತೆ. ಏನು ಒಗ್ಗರಣೆ ಕೊಡೋದೇನು ಅವಶ್ಯಕತೆ ಇರೋಂಗಿಲ್ಲ. ನಾ ಏನು ಒಗ್ಗರಣೆ ಕೊಟ್ಟೇ ಇಲ್ಲರಿ. ಈಗ ಹಂಗೆ ತಿಂದ್ರೆ ಭಾಳ ರುಚಿ ಇದೆ. ಹಾಗೆ ಸಣ್ಣ ಮಕ್ಳಿಗೆ ಸ್ವಲ್ಪ ಮಾಡಿಕೊಟ್ಟಿವಿ ಅಂದ್ರೆ ಒಟ್ಟು ಖಾಲಿ ಆಗೋವರೆಗೂ ಬಿಡಂಗಿಲ್ಲ ರೀ. ಇದನ್ನು ಅಷ್ಟು ರುಚಿಯಾಗಿರ್ತೈತೆ ರೀ. ಇದು ದೊಡ್ಡವರು ಇಷ್ಟಪಡ್ತಾರೆ, ಸಣ್ಣವರು ಇಷ್ಟಪಡ್ತಾರೆ. ಊಟದ ಜೊತೆ ಅಂತ ಚಲೋ ಹತ್ತೈತ್ರಿ. ಇದು ಮಾಡಿ ನಾವು ಫ್ರಿಜ್ನಾಗ ಇಟ್ಟಿವಪ್ಪ ಅಂದ್ರೆ 1 ತಿಂಗಳಾನ್ಗಂಟ್ಲೆ ಆದರೂ ಕೆಡಂಗಿಲ್ಲ ರೀ. ಇದು ಒಮ್ಮೆ ನೀವು ಹಿಂಗೆ ಚಟ್ನಿ ಮಾಡಿರಿ, ಹಿಂಗೆ ಆಕತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.